ಶಿವರಾತ್ರಿ ಹಬ್ಬದ ಆಪ್ತಿಗೆ ಶುಭಾಶಯ. ನಿಂಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಜಾಸ್ತಿ ಕುಡಿಬೇಡ, ಊಟ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಭಾನುವಾರ, ಹಾಗೆ ಮಹಾಶಿವರಾತ್ರಿ. ಸೊ ಎಲ್ಲರಿಗೂ ಹ್ಯಾಪಿ ಮಹಾಶಿವರಾತ್ರಿ. ಈಗ ಬೆಳಗ್ಗೆ ನಮ್ಮ ಮನೆಯಲ್ಲಿ ಪೂಜೆ ಆಯಿತು. ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ್ಯಸ್ ಯು ನೋ, ಭವಿಷ್ಯ ಅವರ ಫ್ರೆಂಡ್ ಜೊತೆ ಇದ್ದಾಳೆ. ಮಧ್ಯಾಹ್ನ ಆಗುತ್ತೆ ಬರೋದು ಅನಿಸುತ್ತೆ, ಒಂದು 2 o'clock. ಸೊ ನಾನು ನಮ್ಮ ಯಜಮಾನ್ರು ಬೆಳಗ್ಗೆನೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ರೆಡಿಯಾಗಿದ್ದೀವಿ ಗೈಸ್. ಸೊ ಈಗ ದೇವಸ್ಥಾನಕ್ಕೆ ಹೋದರೆ ಬೆಳಗ್ಗೆ ಸ್ವಲ್ಪ ಕಡಿಮೆ ರಶ್ ಇರುತ್ತೆ. ದೇವರ ದರ್ಶನ ಆರಾಮಾಗೆ ನೀಟಾಗೆ ಸ್ವಲ್ಪ ಜಾಸ್ತಿ ಹೊತ್ತು ಮಾಡ್ಬೋದು ಅಂತ ಬೇಗ ಹೋಗ್ತಾ ಇದ್ದೀವಿ. ಸಮಸ್ತ ಕನ್ನಡ ಜನತೆಗೆ ಶಿವರಾತ್ರಿ ಹಬ್ಬದ ಆಪ್ತಿಗೆ ಶುಭಾಶಯ. ಹರ ಹರ ಮಹಾದೇವ್. ಓಂ ನಮಃ ಶಿವಾಯ. ಜೈ ಶಿವಶಂಕರ್. ಓಂ ನಮೋ ನಾರಾಯಣಾಯ ನಮಃ. ಓಕೆ, ಆಯಿತು ಗೈಸ್, ಇವಾಗ ದೇವಸ್ಥಾನಕ್ಕೆ ಹೋಗೋದು. ಗೈಸ್, ದರ್ಶನ ಎಲ್ಲ ಮುಗೀತು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಯಜಮಾನ್ರು ಇಲ್ಲೇ ಹಸುಗೆ ಬಿಸ್ಕೆಟಾರು ಹಾಕೋಣ ಅಂತ ಹೇಳಿಬಿಟ್ಟು ತೊಗೊಂಬರಕ್ಕೆ ಹೋಗಿದ್ದಾರೆ. ಅದಾದಮೇಲೆ ಮನೆಗೆ ಹೋಗೋದು ಗೈಸ್.
ಗೈಸ್ ಇವಾಗ ತಾನೇ ಟಿಫನ್ ಎಲ್ಲ ಮುಗೀತು ಗೈಸ್. ಇದು ಮೊನ್ನೆ ಗಾಂಧಿ ಬಜಾರ್ಗೆ ಹೋಗಿದ್ದಾಗ ತೊಗೊಂಡಿದ್ದು ಕುರ್ತಾ. ಕಲರ್ ಇಷ್ಟ ಆಯಿತು ಆ್ಯಂಡ್ ಡಿಸೈನ್ ಕೂಡ ಚೆನ್ನಾಗಿದೆ ಅಂತ ತೊಗೊಂಡಿದ್ದು. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ತಿರ್ಗಾ ಅಂತ ಅಂದರೆ, ನಾವು ಯಾವ ದೇವರಿದ್ರಿ ನೀವು ಕೊಡ್ಬೇಕು ಅನ್ಕೊಂಡು? ರೇಣುಕಾ ಎಲ್ಲಮ್ಮನ ಒಂದು ದೇವಸ್ಥಾನ ಇದೆ, ನಮ್ಮ ಯಜಮಾನ್ರು ಹೋಗ್ತಿರ್ತಾರೆ. ರೇಣುಕಾ ಎಲ್ಲಮ್ಮ ದೇವರಿಗೆ ಒಂದು ಸ್ಯಾರಿ ಮಡ್ಲಕ್ಕಿ ಕೊಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡ್ವಿ. ಈ ಸ್ಯಾರಿ ಚೆನ್ನಾಗಿದೆ ಕಲರು ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿದ್ವಿ. ಇವಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಗಾಯ್ಸ್. ಇವಾಗ ಇನ್ನೊಂದು ಟೆಂಪಲ್ಗೆ ಹೋಗ್ತೀವಿ ಗಾಯ್ಸ್. ಇವಾಗ ಹೋಗೋಣ. ಲೇಟಾಗಿ ಹೋಗ್ಬಿಟ್ಟಿದೆ, ಹಿಂಗೆ ಮುಚ್ಚಿಬಿಡ್ತಾರೆ ಅಂತ ನಮ್ಮ ಯಜಮಾನ್ರಿಗೆ ಭಯ. ನಮಸ್ತೆ. ಇವತ್ತು ಅಮ್ಮವ್ರಿಗೆ ಏನು ಅನ್ಕೊಂಡಿದ್ದೆ ಸೀರೆ ಕೊಡಬೇಕು ಅಂತ ಅವಾಗೇನೆ, ಅದಕ್ಕೆ ನಮ್ಮ ಮುಂಚೆ ನಿಮ್ಗೆ ಕೊಟ್ಬಿಟ್ಟು ಇವಾಗ ಅಮ್ಮವ್ರಿಗೆ ಕೊಡೋಣ ಅಂತ ಬಂದಿದ್ದೆ. ಯಜಮಾನ್ರು ಒಬ್ಬರಿಗೆ ಪರ್ಸ್ನಲ್ ಇನ್ಸ್ಟ್ರಕ್ಟರ್ ಆಗಿ ಕಾಣ್ತಾ ತೆಗ್ದೆ ಪರ್ಸ್ನಲ್ ಇನ್ಸ್ಟ್ರಕ್ಟರ್ ಆಗಿ 91 ವರ್ಷ ಅವ್ರಿಗೆ 91 ಇಯರ್ಸ್ ಗೈಸ್. ಕ್ಯಾಪ್ಟನ್ ಮೋಹನ್ ರಾಮ್ ಅಂತ ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ನಾನು ವಿಡಿಯೋ ನೋಡಿದೆ, ಅವ್ರದ್ದು ಓಡಾಡೋದೆಲ್ಲ ಸಖತ್ ಆ್ಯಕ್ಟಿವ್ ಆಗಿದ್ದಾರೆ. ನಾವು 91 ಆ ಥರ ಇದ್ದರೆ ಸಾಕು ಗೈಸ್. ಯಜಮಾನ್ರು ಜಿಮ್ಮು ಇಲ್ಲೇ ಗೈಸ್ ಇರೋದು ನಮ್ಮ ಯಜಮಾನ್ರು ಜಿಮ್ಮು. ಆಶೀರ್ವಾದ್. ಇದು ಎನ್ಆರ್ ಕಾಲೋನಿ, ನೆಟ್ಟಲಪ್ಪ ಸರ್ಕಲ್. ಇದು ಗಣಪತಿ ಟೆಂಪಲ್ ಇದೆ ಇಲ್ಲೊಂದು. ಇಲ್ಲಿ ಬಂದ್ಬಿಟ್ಟು ನಮ್ಮ ಯಜಮಾನ್ರದ್ದು ಜಿಮ್ಗೆ ಇಲ್ಲಿ ಬರ್ಬೋದು ಗೈಸ್. ಇಲ್ಲಿ ಒಂದು ಕಾಫಿ ಕುಡ್ಕೊಂಡು ಹೋಗೋಣ ಅಂತ ಬಂದ್ವಿ ಗೈಸ್. ಆನ್ ದ ವೇ. ನೋಡಿ ಗೈಸ್, ಯಜಮಾನ್ರು ಚಪ್ಪಲಿನೇ ಹಾಕೊಂಡಿಲ್ಲ. ಎಲ್ಲಿದೆ ಚಪ್ಪಲಿ ಅಂದ್ರೆ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟಿದ್ದಾರೆ. ಚಪ್ಪಲಿ ಪಾರ್ಕ್ ಮಾಡ್ಬಿಟ್ಟಿದ್ದಾರೆ. ಅವರು ಬರೀ ಕಾಲಲ್ಲಿ ಕಾಲಕ್ಕೆ ಚಪ್ಪಲಿ ಹಾಕೊಳ್ದಿರೋ ಹೊಡೆಸ್ಕೊಂಡ್ ಬಂದಿದ್ದಾರೆ. ಮನೆಗೆ ಬಂದ್ವಿ ಗೈಸ್. ಇವಾಗ ನೆಕ್ಸ್ಟು ಮಧ್ಯಾಹ್ನ ಏನಾರು ಅವಲಕ್ಕಿನೋ ಇಲ್ಲ ಉಪ್ಪಿಟ್ಟೋ ಏನಾರು ಮಾಡ್ತೀನಿ. ಭವಿಷ್ಯಂಗೆ ಏನಾದ್ರು ಇಷ್ಟ ಆಗುವಂಥದ್ದು ಮಾಡ್ತೀನಿ. ಜಾಮೂನ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಶೇಖರ್ ಏನೋ ಕೂತಿದ್ದಾರೆ ಇಲ್ಲ. ಇವತ್ತು ಬೆಳಗ್ಗೆಯಿಂದ ಬರೀ ಸುತ್ತಾಟ, ದೇವಸ್ಥಾನಕ್ಕೆ ಅಲ್ಲಿಗೆ ನೋಡಿ ಗೈಸ್. ಎಷ್ಟು ಚೆನ್ನಾಗಿದೆ ಈ ಮರ. ನಮ್ಮ ಮನೆ ಮುಂದೆ ಈ ಥರದೊಂದು ಮರ ಇರ್ಬೇಕಾಗಿತ್ತು.
ಅದು ಇಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿದೆ. ಫುಲ್ಲು ಎಲ್ಲ ಕಡೆ ಇದೇ ಥರದ ಮರ ಇರ್ಬೇಕಾಗಿತ್ತು. ಸಕ್ಕತ್ತಾಗಿರ್ತಾ ಇತ್ತು ಮಗ. ನಂದು ಕಾಂಜಿ ಬಿಸಿಲಲ್ಲಿ ಒಣಗೋಗ್ತಾ ಇದೆ, ತೆಗೆದು ಒಳಗಡೆ ಇಡಬೇಕು. ಗೈಸ್, ನಂದು ಐಲೈನರ್ ಬ್ಲೂ ಕಲರು ಗೈಸ್. ನನ್ನ ಡ್ರೆಸ್ ಬ್ಲೂ ಕಲರ್ ಇದೆಯಲ್ಲ, ಅದಕ್ಕೆ ಬ್ಲೂ ಕಲರ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ಮಜ್ಜಾಗಿ ಹೋಗ್ಬಿಟ್ಟಿದೆ. ಇದು ಮೊನ್ನೆ ಜೂಡಿಯೋನಲ್ಲಿ ತೊಗೊಂಡಿದ್ದು ಗೈಸ್, ಚೆನ್ನಾಗಿದೆ. ಏನು ಮಾಡೋಕ್ಕಾಗಲ್ಲ, ನನ್ನ ಕಣ್ಣಿರೋದೇ ಈ ಥರ. ಯಾವ ಥರದ ಐಲೈನರ್ ಹಚ್ಕೊಂಡ್ರು ಒಂಚೂರು ಹೀಗೆ ಕಣ್ಣು ತೆಗ್ದಿದ ತಕ್ಷಣ ಮುಚ್ಚೋಗ್ಬಿಡುತ್ತಲ್ಲ ಎಲ್ಲ ಐಲೈನರು. ಸೊ ಸ್ವಲ್ಪ ಸ್ಮಜ್ ಆಗುತ್ತೆ. ನಮ್ಮ ಭವಿಷ್ಯ ಎಷ್ಟು ಗಂಟೆಗೆ ಬಂದಿದ್ದಾರೆ ನೋಡಿ. ಟೈಮ್ ನಿಂಗೇನು ಹೇಳೋರು ಕೇಳೋರು ಯಾರು ಇಲ್ವಾ? ಇದಿರಲ್ಲ 2:15 ಬಂದಿದ್ಯಾ. ಹೋಗಿ ಸ್ನಾನ ಮಾಡಿಕೊಂಡು ನೀಟಾಗಿ ರೆಡಿ ನೀಟಾಗಿ 6 ಗಂಟೆ. ಏನೇನು ಮಾಡಿದೆ? ಮಜಾ ಮಾಡಿದೆ. ಹಿಂಗೆ ಹೆಂಗೂ ಅಲ್ಲ, ಮಜಾ ಮಾಡಿದೆ ಅಷ್ಟೇ. ಮನೆ ಊಟ ತಿಂದಿರೋ ಹೋಟೆಲಲ್ಲಿ ತಿಂದು ಮಜಾ ಬರ್ತಾ? ನಂಗೆ ಗೊತ್ತು ನಿಂಗೆ ಮನೆ ಊಟ ನನ್ನ ಇಷ್ಟ. ಹತ್ರ ಇನ್ನು ಮಿಕ್ಕಿರೋದು ಎಷ್ಟು ಗೊತ್ತಾ ದುಡ್ಡು? ₹200 ಬಂತು. ಹೆಂಗ್ ಬಂದೈತೆ? ಎಷ್ಟು ದುಡ್ಡು ಮಿಕ್ಕಿದೆ ಹೇಳು. ಆಯ್ತು, ಎಷ್ಟು ದುಡ್ಡು ಮಿಕ್ಕಿದೆ? 122 ರೂಪೀಸ್ ಮಿಕ್ಬಿಟ್ಟಿದ್ಯಾ? ಅಯ್ಯೋ, ಆಫ್ ದಬಾಯಿಸಿದಾಳೆ, ಚೆನ್ನಾಗಿ ದಬಾಯಿಸಿದಾಳೆ. ಸರಿ, ನಂಗೆ ಸಾಕಾಗಿ. ಯಾರು ಗೂಗಲ್ ಪೇ ಮಾಡ್ಬೇಕು ಇವಾಗ ಭವಿಷ್ಯಂಗೆ. ಯಾರೂ ಬರೋದಿಲ್ಲ ಗೂಗಲ್ ಪೇ ಇದಾರಲ್ಲ ಗೂಗಲ್ ಪೇ ಮಾಡೋರು ಇಲ್ಲಿದ್ದಾರೆ. ನೀನ್ ಕಳಿಸ್ತಾ? ಇಲ್ಲಮ್ಮ, ಬಂದಿಲ್ಲ. ಗೊತ್ತಿಲ್ಲ ನಂಗೆ. ಗೂಗಲ್ ಪೇ ಬಂದಿಲ್ಲ ಯಾವ್ದು. ₹200 ಬಂದಿದೆ ಅಂತ. ಆದ್ರೆ ನೆನ್ನೆ ತಾನೇ ನೋಡಿದಾಗ ₹300 ಇತ್ತು. ಅದು ಹೆಂಗ ₹500 ಆಯ್ತು ನಂಗೆ ಗೊತ್ತಿಲ್ಲ. ಗೈಸ್, ಇವಾಗ ಸಾಯಂಕಾಲ 6:45 7 ಗಂಟೆ ಆಗಿದೆ ಗೈಸ್. ನಾನು ಹಿಂಗಾಗಿ ಹೋಗ್ಬಿಟ್ಟಿದ್ದೀನಿ. ನಮ್ಮ ಭವಿಷ್ಯ ಹಿಂಗಾಗಿ ಹೋಗ್ಬಿಟ್ಟಿದ್ದಾಳೆ. ನನ್ನ ಭವಿಷ್ಯ ಇವಾಗ ಅವ್ರ ಅಪ್ಪನ ಜೊತೆ ಒಂದು ಮದುವೆಗೆ ಹೋಗ್ತಾ ಇದ್ದಾಳೆ. ನಾನೇನಕ್ಕೆ ಹೋಗ್ತಾ ಇಲ್ಲ ಅಂದರೆ, ಭವಿಷ್ಯ ಅಂದರೆ ನೀಟಾಗಿ ಊಟ ಮಾಡ್ಕೋತಾಳೆ. ನಾನೊಂದು ಸ್ವಲ್ಪ ಅದು ಬೇಡ ಇದು ಬೇಡ ಅಂತ ಹೇಳ್ತೀನಿ, ಸುಮ್ಮನೆ ಹೋಗಿ ವೇಸ್ಟು. ಮತ್ತು ತುಂಬ ದೂರ ಇದೆ, ಅದಕ್ಕೆ ನಮ್ಮ ಯಜಮಾನ್ರು ಮತ್ತು ಭವಿಷ್ಯ ಮಾತ್ರ ಹೋಗ್ತಾ ಇದ್ದಾರೆ. ನಾನು ಫುಲ್ಲು ನಿದ್ದೆ ಮಾಡಿ ಸಾಯಂಕಾಲ ಎದ್ದಿರೋದು. ಈಗ ಭವಿಷ್ಯ ಅವರಪ್ಪನ ಜೊತೆ ಮದುವೆ ಅಟೆಂಡ್ ಮಾಡ್ತಾಳೆ. ಯಜಮಾನ್ರು ಎನ್ವೆಲಪ್ ರೆಡಿ ಮಾಡಿಕೊಂಡ್ರು ನಾನು ಮಾಡಿರೋದು. ನೋಡ್ತಾ ತಗೊಂಡೋಗಿ ಯೂಸ್ ಮಾಡ್ತಾರೆ ಇವಾಗ ಅದನ್ನು. ಯಜಮಾನ್ರು ಸ್ಟೂಡೆಂಟು ಮದುವೆ ಅಲ್ವೇನ್ರಿ? ಸ್ಟೂಡೆಂಟ್ ಮಗಳದು ಅಂತ. ಓಕೆ, ಸ್ಟೂಡೆಂಟ್ ಮಗಳದು. ಏಕೆ ಕಂಫರ್ಟೇಬಲ್ ಇಲ್ಲ ಅಂದರೆ ನೀನು ಶೂಸ್ ಹಾಕೋಣ. ಅದೆಲ್ಲ ಪ್ರಾಬ್ಲಮ್ ನಂದು. ಏಕೆ ಸುಸ್ತಾಗ್ತಿದೆಯಾ? ಹೋಗೋಕೆ ಇಷ್ಟ ಇದೆಯಾ ಇಲ್ವಾ? ಇಬ್ಬರು ಮ್ಯಾಚಿಂಗ್ ಹಾಕ್ಕೊಂಡಿದ್ದಾರೆ. ನೀರೇ ಕುಡಿಬೇಡ, ಬರೀ ಊಟನೇ ಮಾಡು, ಓಕೆನಾ? ಸಾಕು. ಬಾಯ್ ಬಾಯ್. ಗೈಸ್, ಭವಿಷ್ಯ ಮತ್ತು ಅವರಪ್ಪ ಹೋದರು. ಸೊ ಮದುವೆಗೆ ಹೋದರು. ಸೊ ಇವಾಗ ನಾನು ಒಬ್ಬಳೇ ಟಿ ವಿ ನೋಡ್ತೀನಿ, ಇಲ್ಲಾಂದರೆ ಬುಕ್ ಓದ್ತೀನಿ. ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮೆಲ್ಲರಿಗೂ ಒನ್ಸ್ ಅಗೇನ್ ಹ್ಯಾಪಿ ಮಹಾಶಿವರಾತ್ರಿ. ಇವತ್ತು ಟೆಂಪಲ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು, ಸಕ್ಕತ್ತಾಗಿತ್ತು. ಲಾಸ್ಟ್ ಟೈಮ್ ಈವ್ನಿಂಗ್ ಹೋಗಿದ್ವಿ, ತುಂಬ ರಶಲ್ಲಿ ನೋಡಿದ್ವಿ. ಈ ಸರ್ತಿ ತುಂಬ ಬೆಳಗ್ಗೆನೇ ಎದ್ದು ಹೋಗಬೇಕು ಅಂತ ಹಿಂದಿನ ದಿವಸನೇ ಡಿಸೈಡ್ ಮಾಡಿಕೊಂಡು ಬೆಳಗ್ಗೆನೇ ಎದ್ದು ಹೋದ್ವಿ. ತುಂಬ ಆರಾಮಾಗಿ ನೋಡಿದ್ವಿ. ಸಕ್ಕತ್ತಾಗಿತ್ತು ದೇವರ ದರ್ಶನ ಮತ್ತು ಡೆಕೋರೇಷನು ಎಲ್ಲನೂ. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ವ್ಲಾಗ್, ಟೇಕ್ ಕೇರ್. ಬಾಯ್ ಬಾಯ್. ಸಿ ಯು ಗೈಸ್. ಬಾಯ್ ಬಾಯ್. ಹ್ಯಾಪಿ ಶಿವರಾತ್ರಿ. ಬಾಯ್ ಬಾಯ್.